ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತು, 16, 17, 18ನೇ ಕಂತು ಮುಂದಿನ ದಿನಗಳಲ್ಲಿ ಹಣ ನಿಮಗೆ ಜಮಾ ಆಗಬೇಕು ಅಂದರೆ ಯಾವ ಬ್ಯಾಂಕಿನಲ್ಲಿ ಆಧಾರ್ ಸೀಡಿಂಗ್ ಇರೋರಿಗೆ ಬೇಗ ಹಣ ಜಮಾ ಆಗುತ್ತೆ ಅಂಥೇಳಿ ಸಾಕಷ್ಟು ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಅದರ ಜೊತೆಯಲ್ಲಿ ಏನು ಡಿಫ್ರೆನ್ಸ್ ಇದೆ, ಬ್ಯಾಂಕ್ಗಳಲ್ಲಿ ಏನು ಡಿಫ್ರೆನ್ಸ್ ಇದೆ, ಎಲ್ಲಿ ಮಾಡಿಸಿದ್ರೆ ಸೇಫ್ಟಿ, ಇದೆಲ್ಲದರ ಬಗ್ಗೆನೂ ಕೂಡ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಯಾವುದೇ DBT ಹಣ ಆಗಿರ್ಬೋದು, ಸ್ಕಾಲರ್ಶಿಪ್ ಹಣ ಆಗಿರ್ಬೋದು, PM ಕಿಸಾನ್ ಯೋಜನೆ ಹಣ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣ ಆಗಿರ್ಬೋದು, ಯಾವುದೇ ಹಣ ಆದರೂ ಸಹ ನಿಮಗೆ DBT ಮುಖಾಂತರನೇ ಜಮಾ ಆಗೋದು. DBT ಮುಖಾಂತರ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾವೀಗ ಯಾರ್ದೋ ಒಬ್ಬ ವ್ಯಕ್ತಿಯ ಫೋನ್ಪೇ ಮಾಡುವಾಗ ಒಬ್ಬ ವ್ಯಕ್ತಿಯ ಫೋನ್ಪೇ ನಂಬರನ್ನು ಎಂಟ್ರಿ ಮಾಡಿ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅವನ ಒಂದು ಮೊಬೈಲಿಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೋ ಅದೇ ರೀತಿ ಇಲ್ಲಿ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೋ ಆ ಅಕೌಂಟಿಗೆ ಅಮೌಂಟ್ ಹೋಗುತ್ತೆ. ಓಕೆನಾ? ನಾವು ಫೋನ್ಪೇ ಮಾಡಿದಾಗ ಅವ್ನ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತೀವಿ ಹೊರತು ಬ್ಯಾಂಕ್ ಅಕೌಂಟ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡೋದಿಲ್ಲ. ಅದೇ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಅವರ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಹೇಗೆ ಹೋಗುತ್ತೋ, ಇಲ್ಲಿ ಸರ್ಕಾರದವರು ಆಧಾರ್ ಕಾರ್ಡ್ ನಂಬರನ್ನ ಎಂಟ್ರಿ ಮಾಡ್ತಿದ್ದಾಗೆ ಅವರ ಆಧಾರ್ ಕಾರ್ಡಿಗೆ ಸ್ಪೆಸಿಫಿಕ್ ಯಾವ್ದು ಅಕೌಂಟ್ ಲಿಂಕ್ ಆಗಿರುತ್ತೆ ಅದಕ್ಕೆ ಡೈರೆಕ್ಟಾಗಿ ಅಮೌಂಟ್ ಹೋಗುತ್ತೆ. ಓಕೆನಾ? ಹಾಗಾಗಿ ಅದೇ ಸಿಮಿಲಿಯಾರಿಟಿ ಇರುತ್ತೆ ಫೋನ್ಪೇ ಮತ್ತು DBT. ಅದೇ ರೀತಿಯಾಗಿ ನಿಮಗೆ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಸಹಜವಾಗಿ ನಿಮಗೆ ಸಾಕಷ್ಟು ಜನ ಡೌಟ್ಗಳ ಬಗ್ಗೆ ಕೇಳ್ತಾ ಇದ್ದೀರಾ, ಯಾವ ಬ್ಯಾಂಕ್ನಲ್ಲಿ ಆಧಾರ್ ಸೀಡಿಂಗ್ ಮಾಡಿದ್ರೆ ಒಳ್ಳೆಯದು ಅಂತ. ಓಕೆನಾ? ನಾನು ಹೇಳೋದು ನಿಮಗೆ ಸಹಜವಾಗಿ ಎಲ್ರಿಗೂ ಕೂಡ ಡೌಟ್ ಇರುತ್ತೆ. ಆಧಾರ್ ಸೀಡಿಂಗನ್ನು ನೀವು ಇದೇ ಪರ್ಟಿಕ್ಯುಲರ್ ಕೆನರಾ ಬ್ಯಾಂಕ ಮಾಡಿದರೆ ಬೇಗ ಬರುತ್ತಾ, SBI ಮಾಡಿದರೆ ಬೇಗ ಬರುತ್ತಾ, ಪೋಸ್ಟ್ ಆಫೀಸಲ್ಲಿ ಮಾಡಿದರೆ ಬೇಗ ಬರುತ್ತಾ ಅನ್ನೋದಕ್ಕೆ ನೋಡೋದಕ್ಕೆ ಹೋದರೆ ಯಾವುದೇ ಬ್ಯಾಂಕಲ್ಲಿ ಮಾಡಿದ್ರೂ ಸಹ ಒಂದೇ. ಓಕೆನಾ? ನೀವು ಈಗ ಸದ್ಯಕ್ಕೆ ಯಾವುದೋ ಕೆನರಾ ಬ್ಯಾಂಕ್ ಇದೆ, SBI ಇದೆ ಅಂತ ಹೇಳಿ ನೀವು ಮತ್ತೆ ಹೋಗಿ ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಬ್ಯಾಂಕ್ ಮಾಡಿದರೂ ಒಂದೇ. ಏನಪ್ಪ ಅಂದರೆ ನೀವು ಡಿಫ್ರೆನ್ಸು ಬದಲಾವಣೆ ಆಧಾರ್ ಸೀಡಿಂಗ್ ಅಲ್ಲಿಂದ ರಿಮೂವ್ ಮಾಡಿ ಇಲ್ಲಿಂದ ಆಧಾರ್ ಸೀಡಿಂಗ್ ಪಕ್ಕ ಆಗಬೇಕು ಅಂದರೆ ಪೋಸ್ಟ್ ಆಫೀಸಲ್ಲಿ ಮಾಡಿದಾಗ ಮಾತ್ರ ನಿಮಗೆ ಬೇಗ ಆಧಾರ್ ಸೀಡಿಂಗ್ ಬದಲಾವಣೆ ಆಗುತ್ತೆ. ಅಲ್ಲಿ ಸೀಡಿಂಗ್ ಆಗುತ್ತೆ, ಇಲ್ಲಿ ಸೀಡಿಂಗ್ ಆಗುತ್ತೆ. ಬಟ್ ಆದರೆ ನೀವು ಮ್ಯಾನ್ಯುವಲ್ ಆಗಿ ಬ್ಯಾಂಕಿಗೆ ಹೋಗಿ ಲೆಟರ್ ಕೊಟ್ಟು ನೀವು ಇಲ್ಲಿ ಕ್ಯಾನ್ಸಲ್ ಮಾಡಿ ನಾವು ಬೇರೆ ಕಡೆ ಮಾಡಿಸ್ಬೇಕು ಅಂತ ಕೊಟ್ಟಾಗ ಅವ್ರು ಬೇಗ ಮಾಡೋದಿಲ್ಲ, ಆಧಾರ್ ಸೈಟ್ ಬ್ಯುಸಿ ಇದ್ದಾಗ ಡಿಲೇ ಮಾಡ್ತಾರೆ. ಈ ರೀತಿ ಎಲ್ಲ ಆಗುವಂತಹ ಸಂದರ್ಭ ಇರುತ್ತೆ. ಓಕೆ, ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ, ನೀವು ಎಲ್ಲೂ ನಿಮ್ಮದು ಆಧಾರ್ ಸೀಡಿಂಗೇ ಮಾಡಿಸಿಲ್ಲ ನಿಮ್ಮದು ಅಂದರೆ ಪೋಸ್ಟ್ ಆಫೀಸಲ್ಲಿ ಹೋಗಿ ಮಾಡಿಸಿ. ಎಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಅಲ್ಲಿ ಬೇಗ ಆಧಾರ್ ಸೀಡಿಂಗ್ ತೊಗೊಳುತ್ತೆ. ಬಟ್ ಆ ಅಮೌಂಟ್ ಜಮಾ ಆಗೋದು ಎಲ್ಲ ಬ್ಯಾಂಕಿಗೂ ಒಂದೇ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಓಕೆನಾ? ಹಾಗಾಗಿ ಈ ಬ್ಯಾಂಕು ಆ ಬ್ಯಾಂಕು ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಹಣ ಯಾವ್ಯಾವ ಜಿಲ್ಲೆಗೆ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಹೋಗ್ತಾರೋ ಅವಾಗ ರ್ಯಾಂಡಮ್ ಆಗಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ನಿಮಗೆ ಅಲ್ಲಿ ಬಿಡುಗಡೆ ಆಗ್ತಿದ್ದಂಗೆ ಯಾವ್ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಆಗ್ತೋ ಆ ರೀತಿ ಬಿಡುಗಡೆ ಆಗ್ತಾ ಹೋಗುತ್ತೆ ಹೊರತು ಇಂಥವ್ರು ಈ ಬ್ಯಾಂಕಲ್ಲಿ ಆಧಾರ್ ಸೀಡಿಂಗ್ ಇದ್ರೆ ಬೇಗ ಬರುತ್ತೆ, ಪೋಸ್ಟ್ ಆಫೀಸಲ್ಲಿ ಇದ್ರೆ ಬೇಗ ಬರುತ್ತೆ, ಇಲ್ಲ ಇನ್ನೊಂದು ಬ್ಯಾಂಕಲ್ಲಿ ಇದ್ರೆ ಲೇಟಾಗಿ ಬರುತ್ತೆ, ಆ ರೀತಿಯಾಗಿ ಯಾವುದೇ ಡೌಟ್ ಇಟ್ಕೊಳಕ್ಕೆ ಹೋಗಬೇಡಿ. ಎಲ್ಲಿ ಮಾಡಿಸಿದ್ರು ಒಂದೇ. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.